ಭೀಮಸೇನ 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನ ನಮ್ಮ ಉದಯ ಸೂರ್ಯನು ಉದಯಿಸಿದನು ಎನ್ನುವಷ್ಟರಲ್ಲಿ ಈ ದ್ರೋಣವನ್ನು ಕಂಡು ನನ್ನ ಆಸೆಯನ್ನು ಭಂಗವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ನಿಂತಿರುವನು. ವ್ಯೂಹವನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿರುವುದಲ್ಲ. ಬೇಗ ಹಿಂದಿರುಗುವ ಸಂಬಂಧವೇ ಇದಕ್ಕೇನಾದರೂ ಒಂದು ಉಪಾಯವನ್ನು ಕೃಷ್ಣಾಂತರು ಸಮಸಂಪತ್ತೊಡನೆ ಕಾಲಾಡುತ್ತಿರುವರು. ಅವರು ಬೇಗ ಹಿಂದಿರುಗುವ ಸಾಧ್ಯತೆ ಇಲ್ಲ ಅಗ್ರಜ. ಇದೆಂತಹ ಮಾತು ದೊಡ್ಡಪ್ಪ? ನಿಮ್ಮ ಕೈಯಲ್ಲಿ ಗದೆಯುವಾಗ ನನ್ನ ಪಾಂಡವರಿಗೆ ಅಪಜಯವಿಲ್ಲ. ಕುಮಾರನ್ನು ಮುಡಿಯುವ ಅಂತ ಆಪತ್ತೇನು ದೊಡ್ಡಪ್ಪ? ಕುಮಾರ ದೊಡ್ಡಪ್ಪ, ದ್ರೋಣ ಯುವಕರನ್ನು ಬೇಡಿಸುವ ಶಕ್ತಿಯೂ ನಮ್ಮಲ್ಲಿಲ್ಲ. ಕೌರವ ಯುವಕರನ್ನು ಸೈನ್ಯದ ಪರಂಪರೆ ನಮ್ಮ ಸೈನ್ಯವನ್ನು ಹತರಾಗುತ್ತಿರಲಿ ಕುಮಾರ, ಹತರಾಗುತ್ತಿದೆ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಬೇಕಿಲ್ಲ. ನಾವು ಆ ವಿವಾಹವನ್ನು ಬೇಡಿಸಬೇಕು. ಇದಕ್ಕೆ ಅನುಮತಿಯನ್ನು ಕೇಳಿಸುತ್ತಾಗೆ ನಾನು ಇಲ್ಲಿಗೆ ಬಂದಿದ್ದೇನೆ. ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸಿದ್ದೇನೆ. ಆದರೆ ನೀನಿನ್ನೂ ಕಲಿಯಬಾರದು. ಈ ದುಸ್ಸಾಹಸನ್ನು ಕಲಿಸಲು ಸಾಧ್ಯವಿಲ್ಲ. ದೊಡ್ಡಪ್ಪ, ನಾವೆಲ್ಲರೂ ಜೀವಿಸಿದ್ದು ಇಂತಹ ಮಹಾನ್ ಕಾರ್ಯಕ್ಕೆ ಕಲಿಸುವುದು ಲೋಕಾನುಪದೆನಿಸಲು. ದೊಡ್ಡಪ್ಪ, ನಾವು ಚಿಕ್ಕವನೆಂದು ಈ ರೀತಿ ಹೇಳುವೆಯಾಗುತ್ತದೆ. ನಿಮ್ಮ ಕಣ್ಣಿರುವ ಈ ಪಾರ್ಥಿವ ದೇಹವನ್ನು ಚಿಕ್ಕದಾಗಿರಬಹುದು. ಆದರೆ ಅದರೊಳಗಿರುವ ಜೀವಜ್ಯೋತಿಯು ಚಿಕ್ಕದಲ್ಲ. ಶಾಸ್ತ್ರ ತೇಜದ ಚಿರ ಪ್ರಕಾಶದಿಂದ ಅದು ಜ್ವಾಜನವಾಗಿ ಬೆಳಗುತ್ತಿದೆ. ಸಾಹಸದ ಪ್ರಭಾವದಿಂದ ಪ್ರತಿಬಿಂಬಿತವಾಗಿ ಬೆಳೆದಿರುತ್ತದೆ. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳೆದು ಅವಕಾಶ ಮಾಡಿಕೊಂಡು ನನ್ನನ್ನು ಮನನನ್ನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ಬರೆಯುವವರು ವೀರಕಸುವಾದ ಸುಭದ್ರೆಯು ಆನಂದಾಸವನ್ನು ಸುರಿಸದೆ ಯೋಗ್ಯ ಪ್ರಸಾರವನ್ನು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರ ಧರ್ಮದಲ್ಲಿ ಮರಣ ತಂದಿ ಸಂಹಾರಕ್ಕಾಗಿ ಹೀನ ಖಡ್ಗದಿಂದ ಅಡುಗೆ ಮನೆಯ ಕಾರ್ಯಗಳನ್ನು ಕತ್ತರಿಸಿ ತಪ್ಪಿಸಿಕೊಳ್ಳುವುದಲ್ಲ. ನಾವು ತಾಯಿಯ ಗರ್ಭದಲ್ಲಿರುವಾಗಲೇ ಚಕ್ರ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವುದು. ಈಗ ಉಪಯೋಗಕ್ಕೆ ಅವಕಾಶವು ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಕೆಂದೇ ನನಗೆ ಅನುಮತಿಯನ್ನು ಕೊಡಿ. ಆಗ ತಿಳಿಯುವಿರಿ ಅಭಿಮಾನದ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕರ ಉತ್ಸಾಹದ ಮೇಲೆ ಜಲಶೇಖರವಾಗದಿರಲಿ. ಅಭಿಮಾನಿ ವ್ಯೂಹವನ್ನು ಭೇದಿಸುವವರೇ ನಾವೆಲ್ಲರೂ ಒಳಗೆ ನುಗ್ಗಿ ಅದನ್ನು ಚಿನ್ನವಿದ್ದವಾಗಿ ಮಾಡಿದೆವು. ಅನಿಶ್ಚಿತವಾಗಿ ಬಂದಿರುವ ಸಹಾಯವನ್ನು ಬಿಡುವುದು ಉಚಿತವಲ್ಲ ಕಣ್ಣ. ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ಒಂದು ಕುಮಾರ ಹೋಗು, ವಿಜಯ ಸಾವಿರಾಗಿ ಹೋರಾಡು. ನಿನ್ನ ಕಣ್ಣಿಗೆ ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ಲೋಕದಿಂದ ರಕ್ಷಿಸಿಕೊಂಡಿರುವಾಗ ಭಯವಿಲ್ಲದ ರಾಜೇಶ್ವರಿ, ಸುಂದರಿ,
ನೀನು ನಿನ್ನ ದೇವರ ಸಂದರ್ಶನವೇನೋ ಹೋಗಿದೆ. ಹಾಗಾಗಿ ಆತನ ಸನ್ನಿಧಿಯನ್ನು ಅರ್ಪಿಸಲು ನೀನನ್ನು ಸಿದ್ಧಪಡಿಸಿರುವೆ ಹೇಳಿ. ಸ್ವಾಮಿ, ನನ್ನ ಸರ್ವಸ್ವವನ್ನು ನಿಮಗರ್ಪಿಸಿರುವಾಗ ಇನ್ನು ನನ್ನದಾಗಿ ಏನೂ ಉಳಿದಿಲ್ಲವಲ್ಲ? ಅದು ಅದು ನಿನ್ನ ಹೃದಯದ ಪ್ರೇಮ ಉತ್ತರ. ಅದು ಮೊದಲಿನಿಂದಲೂ ತಮ್ಮದೇ ಆಗಿರುವುದಲ್ಲ, ಪುನಃ ಕೊಡುವ ಅಗತ್ಯವಿಲ್ಲ ಸ್ವಾಮಿ. ನಾನದನ್ನು ಬದಲು ಪ್ರೇಯಿಸಿ, ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದು ನನ್ನ ಬಯಕೆ. ವಸಂತದ ಬಳ್ಳಿ ದಿನ ದಿನವೂ ಹೊಸ ಹೊಸದಾದ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸಿ, ಪಕ್ಷಿಗಳು ದಿನ ದಿನವೂ ಹೊಸ ಹೊಸದಾದ ಗಾನದಿಂದ ಪ್ರಕೃತಿಯನ್ನು ನಲಿಸುವುದು. ಇನ್ನು ಸರ್ವ ಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸ ಹೊಸದಾದ ಕಾಂತಿಯಿಂದ ಈ ಜಗತ್ತನ್ನೇ ಬೆಳೆದು ನಮ್ಮ ಪ್ರೇಮದ ವಿಚಾರವು ಹಾಗೆಯೇ ಇದೆ. ಅದು ಹೇಗೆ ಸ್ವಾಮಿ? ವಿರಹದಿಂದ ಸಂವಿಧಾನ, ಸಂವಿಧಾನದಿಂದ ಪುನಃ ವಿರಹ, ಈ ವಿರಹ ಮತ್ತು ಸಂವೇದನ ಹೃದಯ ಭಾವದ ಆಕರ್ಷಣ ವಿಕರ್ಷಣೆಗಳೇ ಬೇರೆ ಸಜೀವ. ಹೃದಯೇಶ್ವರಿ, ನಿನ್ನೆ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಹಾಗೆ ಈಗಿನ ಪುನಃ ಸಮೀಕರಾಗಿದ್ದೆವು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಪುನಃ ಕೈಗೊಳ್ಳಬೇಕೆಂಬುದು ನನ್ನ ಅಭಿಲಾಷೆ. ಸ್ವಾಮಿ, ದೇವರ ಪೂಜೆಯನ್ನು ಬಯಸಿದಾಗ ಭಕ್ತರು ನಿರಾಕರಿಸಿದರೆ ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮಾರಾಧನೆಯನ್ನು ಆನಂದಿಸಿ. ಸ್ವಾಮಿ, ನಾನೇ ಆಯ್ದು ಕಟ್ಟಿದ ಈ ಪುಷ್ಪಮಾಲೆಯನ್ನು ಸ್ವೀಕರಿಸಿ ಭಕ್ತರಲ್ಲಿ ಪ್ರಸನ್ನರಾಗಿ. ಸುರಳಿ, ದೇವರು ಪ್ರಸನ್ನನಾಗಿ ನಿನಗೆ ನನ್ನ ಪಾಠವನ್ನು ಸಾಗುತ್ತಿದ್ದೇನೆ. ಬಾ ಕೂತ್ಕೋ.
ಅಪಚಾರವಾಯಿತೆ. ಅಪರಾಧವಲ್ಲ ಪ್ರೇಯಸಿ. ಈ ದಿನದ ಯುದ್ಧದಲ್ಲಿ ನಾನೊಂದು ಮಹತ್ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಆದರೆ ನಿನ್ನ ಪ್ರೇಮಾರಾಧನೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಏನು ಮಾಡಲಿ ಪ್ರೇಯಸಿ? ಈ 4 ದಿನಗಳಿಂದಲೂ ಯುದ್ಧದಲ್ಲಿ ನಿರಸ್ತರಾಗಿ ಈ ದಿನವಾದರೂ ನನ್ನೊಡನೆ ಸ್ವಲ್ಪ ಸಮಯ ಕಳೆಯಬಾರದೆ? ಇಲ್ಲ ಉತ್ತರ. ದ್ರೋಣನ ಚಕ್ರ ವ್ಯೂಹವನ್ನು ಭೇದಿಸಲು ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಟಿರುವೆ. ನನ್ನನ್ನು ತಡೆಯಬೇಡ. ನಗುಮುಖದಿಂದ ಕಳಿಸುವ ಉತ್ತರ. ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಬೇಕಾದರೆ ನನ್ನನ್ನು ಸಂಗಡ ಕರೆದುಕೊಂಡು ಹೋಗಬೇಕು. ಹಿಂದೆ ನಿಮ್ಮ ತಂದೆಯವರು ಬಲರಾಮನೊಡನೆ ಯುದ್ಧ ಮಾಡುವಾಗ ನಿಮ್ಮ ಅಮ್ಮ ಅವರು ಅಲ್ಲ ನಮ್ಮ ಅತ್ತೆಯವರು ಸಹಾಯ ಮಾಡಿದರಂತೆ. ಈಗ ನಾನು ನಿಮಗೆ ಸಹಾಯಕರಾಗುತ್ತೇನೆ ಪ್ರಿಯ. ಹಾವಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಗಿದೆ. ಆದರೆ ಯೋಧರಂಗವು ಸ್ತ್ರೀಗೆ ಉಚಿತವಾದ ಸ್ಥಾನವನ್ನು ಪ್ರೇರಿಸಿ. ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯಗಳನ್ನು ಪ್ರೇರಿಸಿ. ಅನಂತ ರಾಜಲಕ್ಷ್ಮಿ, ನಿನ್ನ ಸಖಿಯನ್ನು ತಿರುಗಿ ತಂದ ಹೂಗಳಿಂದ ಎದೆ ಏರಿಸು. ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಹುಡು. ಮನ್ನನ ಶಾಲಿನಿ, ನಿನ್ನ ಹೃದಯದಲ್ಲಿ ನನಗೆ ಆಶೀರ್ವಾದ ಕೊಡು. ಮುಂದೆ ಉಸಿರಿನಲ್ಲಿ ಎಷ್ಟೊಂದು ಪ್ರೇಮವಾದರೂ ಎಷ್ಟೇ ಆದರೂ ನೀವು ಪ್ರೇಮದ ವಿಚಾರದಲ್ಲಿ ಪಂಡಿತರನ್ನು.
ಗಾಢತೆಯಾದ ಉತ್ತರವನ್ನು ನಿರ್ಮಿಸಿದ ಕಲಾವಿದನಾದ ಮಾತಿಗೆ ಬೇರೆ ಪರಸ್ಪರ ಸಂಬಂಧವಿಲ್ಲದ ಎಂದು ವಿಭಿನ್ನಪಟ್ಟಿದೆ. ಸ್ವಾಮಿ, ನಾನು ನಿಜವನ್ನೇ ಹೇಳಿದೆ. ಒಬ್ಬನಾದ ನೀರಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿದರು. ಇದುವರೆಗೆ ಹಾಸ್ಯಮಯಿಯಾದ ಗಾನಶೀಲೆಯಾದ ಒಬ್ಬ ಉತ್ತರೆಯನ್ನು ನೋಡಿಲ್ಲ. ಈಗ ವೀರಪತ್ನಿಯಾದ ವೀರಾಂಗನೆಯ ಇನ್ನೊಬ್ಬ ಉತ್ತರೆಯನ್ನು ನೋಡಿಲ್ಲ. ಹೋಗುತ್ತಲ್ಲ ವೀರ, ಯುದ್ಧವು ನಿಮ್ಮ ಕ್ಷತ್ರಿಯ ಧರ್ಮ. ಅದನ್ನು ಪಾಲನೆ ಮಾಡಿ. ಹಾಗಾದರೆ ಸಂತೋಷಚಿತ್ತರಾಗಿ ನನ್ನನ್ನು ಕಳಿಸಿಕೊಡಬಲ್ಲ. ಅದಕ್ಕೋಸ್ಕರ ಸ್ವಲ್ಪವು ದುಃಖಿಸುವುದಿಲ್ಲ. ದುಃಖಿಸುವುದಿಲ್ಲ ಪ್ರಾಣಿಸುವ. ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹಾಸ್ಯವನ್ನು ಸೂಚಿಸುತ್ತಾ ವೀರಪತ್ನಿಯಾದ ವೀರಾಂಗನೆ ಎನಿಸಿಕೊಳ್ಳಬಲ್ಲದೆ ಉತ್ತರೆಯನ್ನು ಮೀರಿಸದೆ ತನ್ನ ಬಾಳಿನ ಕರ್ತವ್ಯವನ್ನು ಸಾಧಿಸಬೇಕೆಂದು ನಿರ್ಣಯಿಸಿದರು. ಆಹಾ ಆಹಾ, ನಾನು ನೋಡುತ್ತಿರುವುದೇನೆಂದು ಈಶ್ವರ, ಸ್ವರ್ಗದ ಪುತ್ಥಳಿಯಲ್ಲಿ ಶಿರೀಷದ ಮಾರ್ಗ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಸಂಸಾರದ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದವನ್ನು ಕೇಳಿ ಧನ್ಯವಂತರ ಆಯಾ ವರ್ಗದಲ್ಲಿ ನೀನು ನಾಯಿಗಳು. ನೀವು ಕ್ಷತ್ರಿಯರನ್ನ ಯುದ್ಧವು ಗೌರವ ಕೀರ್ತಿ ಸಂಪತ್ತು. ಆಗ ನಿನಗಾವ ಗೌರವವಿರುತ್ತರ. ಈಗಿನ ಎಷ್ಟೋ ಮಂದಿ ವೀರ ಮಾತೆಯರು, ವೀರ ಪತ್ನಿಯರು ತಮ್ಮ ಹೃದಯದ ದುಃಖಾವೇಗವನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿ ಕುದಿಸದೆ ಸಾಹಸಮುಖಿಯರಾಗಿ ತಮ್ಮ ಪತಿ ಪುತ್ರರಿಂದ ಬೆಳ್ಕೊಂಡಿರುವುದು ಅವತಾರ ಗೌರವವಿರುತ್ತರ. ಇರುವುದು ಸ್ವಾಮಿ. ರಣರಂಗದಲ್ಲಿ ಕಾದಾಡುತ್ತಿದ್ದ ಸ್ವಾಮಿ ನಡೆದಾಗ ಆತನ ಗೌರವಕ್ಕೆ ದಂಡಿತನಾದ ನಡೆಯುತ್ತಾರೆ. ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸವನ್ನು ಕೇಳಿ ಆಂಗ್ಲ ಭಾಷೆ ಸೂಚಿಸಿದ ಮಾತೆಯಾಗಿ ಪುರುಷರ ಗೌರವಕ್ಕೆ ಕಾಣಿಸಿಕೊಳ್ಳುವ ಜೀವನ ಸರ್ವಸ್ವ. ಹಾಗಾದರೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನು ನಿಮಗೆ ಪ್ರಾಣತ್ಯಾಗ ಸ್ವಾಮಿ, ಅದಕ್ಕೋಸ್ಕರ ನೀವು ಅಳುವುದಿಲ್ಲವೇ? ಅಳುವುದಿಲ್ಲ ಸ್ವಾಮಿ. ನನ್ನ ಕಣ್ಣಿನಲ್ಲಿ ಒಂದು ದೊಡ್ಡ ಕಮ್ಮನಿಯು ಭೂಮಿಯಲ್ಲಿ ನನ್ನ ಕೈಯಾರೆ ನನ್ನ ಕಣ್ಣುಗಳನ್ನು ಪತಿಯ ಆಜ್ಞೆಯಲ್ಲಿ ದೇವರ ಆಜ್ಞೆ. ಹಾಗಾದರೆ ಇನ್ನು ನನಗೆ ಅನುಜ್ಞೆಯನ್ನು ಕೊಡು. ನೀನು ಹಾಕಿದ ಈ ಪ್ರೇಮದ ವಿಜಯವಾದ ಭೂಷಣನಾಗಿ ಪ್ರಣಾಮವನ್ನು ಬೆಳೆದು ನನಗಿನ್ನು ಅವಸರವಿಲ್ಲ. ಕುರುಕ್ಷೇತ್ರದ ವೀರ ರಕ್ಷಕನಿಗೆ ತ್ರಿಕಾಲದಲ್ಲಿಯೂ ಅಪರಿಚಿತ ಅಮ್ಮ, ನಿನ್ನ ಆಶೀರ್ವಾದವು ಸದಾ ನನ್ನನ್ನು ರಕ್ಷಿಸಿ. ಕುಮಾರ, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಗುರು ರಾಜಸಭೆಯಲ್ಲಿ ಪಾತ್ರ ರಾಜಸಭೆಯಲ್ಲಿ ಪ್ರತಿಜ್ಞೆ ಮಾಡಿರುವುದು ಅದು ನಿಜವೇನಲ್ಲ? ಹೌದು ಅಮ್ಮ, ಇಂದು ನಾನು ಸುಭದ್ರ ವೀರವಾದ ಎಂಬುದನ್ನು ಈ ಜಗತ್ತಿಗೆ ತೋರಿಸುವೆ. ಇಂದಿನ ನನ್ನ ಅಸಮ ಸಾಹಸದಿಂದ ಆಚಾರ್ಯ ದ್ರೋಣರು ಸ್ತಂಭಿತರಾಗುವುದು. ನನ್ನನ್ನು ಹರಸುತ್ತಾರೆ. ಜಯಶ್ರೀಗೂ ಪುತ್ರ ಕುಮಾರ, ನಿನ್ನ ತಾಯಿಯ ಪ್ರೇಮ, ನಿನ್ನ ತಂದೆಯ ಶೌರ್ಯ, ಶ್ರೀಕೃಷ್ಣನ ಮಹಿಮೆ, ಉತ್ತರೆಯ ಸೌಭಾಗ್ಯ ಇದನ್ನು ಬಿಡದೆ ಕಾಪಾಡಲು ತಂದ. ಅಮ್ಮ, ಈ ಯುದ್ಧದಲ್ಲಿ ದ್ರೋಣಾಚಾರ್ಯರನ್ನು ಆಟದ ಮಣ್ಣಿನ ಕೋಟೆಯನ್ನು ಬೆಳೆಸಿದರು. ಉತ್ತರ ನಗುನಗುತ್ತ ನನ್ನನ್ನು ಕರೆಸಿಕೊಂಡು ಅಮ್ಮ, ನೋವೇನಂದರೆ ನನ್ನನ್ನು ಮುಟ್ಟುಮರಿಗೆ ನೋಡಿ ನನ್ನ ಕೈಯಲ್ಲಿದ್ದೆವು. ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಅವನು ಬೇಡ ಕುಮಾರ, ಹೋಗು ತರಳಬೇಡ. ಯುದ್ಧರನ್ನು ವೀರರತ್ನಿಗೆ ಕಾಯ ಮಾಡಿದರು. ಕುಮಾರ, ಆಶೀರ್ವದಿಸಿ ಜಯಶಾಲಿ ನೀಡಿರು. ಅವನಿಗೆ ಮದುವೆಯಿಲ್ಲ. ಅದು ಕೈಗಳ ಅಭಿಪ್ರಾಯ. ಹೋಗಿ ನಮ್ಮ ಸ್ವಾಮಿ.